ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಂಸತ್ತಿನಲ್ಲಿ ಮಾತನಾಡುವ ತಾಕತ್ತಿಲ್ಲ. ಮೊಟ್ಟೆ ಎಸೆದು ಈ ರೀತಿ ಬುದ್ಧಿ ತೋರಿಸಿದೆ. ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕಿಡಿಕಾರಿದ್ದಾರೆ. ಇದು ಕಾಂಗ್ರೆಸ್ನ ಮನಸ್ಥಿತಿ ಅಂತ ಹೇಳಿದ್ದಾರೆ. ಅವಕಾಶನೇ ಕೊಟ್ಟಿಲ್ವಲ್ಲ ಇಲ್ಲಿವರೆಗೂ ಮಾತನಾಡಕ್ಕೆ. ಭಾರತೀಯ ಜನತಾ ಪಾರ್ಟಿ ಈ ದೇಶದ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥ, ಈ ದೇಶದ ಸಮಗ್ರ ಭಾರತೀಯರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು. ಪ್ರಾಯಶಃ ನಿನ್ನೆ ರಾಹುಲ್ ಗಾಂಧಿಯವರು ಏಕಾಏಕಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದ ಸುರಕ್ಷತೆಯ ಬಗ್ಗೆ ಆತಂಕ ಮೂಡಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಗೃಹ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಇತಿಹಾಸವನ್ನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ರಾಹುಲ್ ಗಾಂಧಿ ಅವರೇ, ನಿಮಗೆ ಸುರಕ್ಷತೆ, ಈ ದೇಶದ ಪ್ರಧಾನಮಂತ್ರಿಯ ಸುರಕ್ಷತೆಯನ್ನು ಇಟ್ಟುಕೊಳ್ಳುವಂಥ ಒಂದು ತಾಕತ್ತಿಲ್ಲದಂಥ, ಯೋಗ್ಯತೆ ಇಲ್ಲದಂಥ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಈ ದೇಶದಲ್ಲಿ. ಯಾಕೆಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯಿತು, ಈ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ಈ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಇದ್ದಂತೂ ಈ ಕಾಂಗ್ರೆಸ್ ಸರ್ಕಾರವೇ. ನಾನಿವತ್ತು ಹೇಳ್ತೇನೆ, ರಾಷ್ಟ್ರದ ಸುರಕ್ಷತೆಯ ದೃಷ್ಟಿಯಿಂದ ಈ ರಾಷ್ಟ್ರದಲ್ಲಿ ಈ ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡಬೇಕೆನ್ನುವಂಥ ಏನು ನಿಮ್ಮ ಒಳ ಆಲೋಚನೆ ಇದೆ, ಕೆಟ್ಟ ಆಲೋಚನೆ ಇದೆ, ಇದು ಈ ದೇಶದಲ್ಲಿ ನಡೆಯೋದಿಲ್ಲ. ನೇಪಾಳದ ರೀತಿ, ಬಾಂಗ್ಲಾದೇಶದ ರೀತಿಯಲ್ಲಿ, ಶ್ರೀಲಂಕಾದ ರೀತಿಯಲ್ಲಿ ಏನು ದಂಗೆ ಎಬ್ಬಿಸಬಹುದು ಎನ್ನುವಂಥ ನಿಮ್ಮ ಕಾಂಗ್ರೆಸ್ನ ಮಾನಸಿಕತೆ ಇದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಸಮಗ್ರವಾಗಿ ಹೋರಾಟ ಮಾಡ್ತದೆ. ಈ ದೇಶದ ರಾಷ್ಟ್ರಭಕ್ತರು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ನಾಂದಿಯನ್ನು ಆಡ್ಕೊಂಡು ಹೋಗುತ್ತೆ. ಇಲ್ಲಿಂದನೇ ಕಿಡಿ ಹತ್ಕೊಂಡಂಗೆ ಕಾಣಿಸ್ತಾ ಇದೆ. ನಿನ್ನೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಪ್ರಧಾನಿಗಳ ನಿವಾಸದ ಎದುರಲ್ಲಿ ಹೋರಾಟವನ್ನು ಮಾಡಿದರೆ, ಬಿಜೆಪಿಯವರು ಕೂಡ ಇವತ್ತು ಕೆಪಿಸಿ ಕಚೇರಿ ಮುಂದೆ ಹೋರಾಟ ಮಾಡೋಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಮೊಟ್ಟೆ ಎಸೆಯುವಂಥ ಕೆಲಸ ಆಗಿದೆ ನೋಡಿ. ಅಲ್ಲಿ ಅವರನ್ನು ಕೂಡ ಹಾಗೆ ಪೊಲೀಸರು ಎಳ್ಕೊಂಡು ಹೋಗುವಂಥ ಕೆಲಸ. ಅಶ್ವತ್ಥ ನಾರಾಯಣ ಅವರನ್ನ, ಆ ಕಡೆಗೆ ಎಲ್ಲ ನಾಯಕರನ್ನು ಕೂಡ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ. ನಿನ್ನೆ ಸೇಮ್ ಇದೇ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಹೀಗೆ ಕರ್ಕೊಂಡು ಹೋಗಿದ್ದು. ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತಂದಾಗ ಪ್ರತಿಭಟನೆ ಮಾಡೋಕ್ಕೇ ಅವಕಾಶ ಇಲ್ಲ. ಪ್ರಧಾನಿಗಳ ನಿವಾಸ ಆಗಿರ್ಬೋದು, ಯಾವುದಾದ್ರೂ ನಿವಾಸ ಆಗಿರ್ಬೋದು.